ಅಶ್ವವೇಗ ವಾಹಿನಿಯ ವೀಕ್ಷಕರೆಲ್ಲರಿಗೂ ಪ್ರೀತಿಯ ನಮಸ್ಕಾರ. ಅಶ್ವವಾಣಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಆಚಾರ ವಿಚಾರ ಸಂಸ್ಕೃತಿ ಸಂಪ್ರದಾಯ ನಮ್ಮ ಭಾರತೀಯ ಪರಂಪರೆಯನ್ನು ಎತ್ತಿ ಹಿಡಿಯುವ ಅಶ್ವವಾಣಿ ಕಾರ್ಯಕ್ರಮದಲ್ಲಿ ಇವತ್ತಿನ ಒಂದು ವಿಶೇಷ ಮಾಹಿತಿ ಏನಪ್ಪಾ ಅಂತಂದ್ರೆ, ಋಣತ್ರಯ ಅಂದ್ರೆ ಏನು, ಋಣತ್ರಯವನ್ನ ತೀರಿಸೋದ್ರಿಂದ ನಾವು ಯಾವೆಲ್ಲ ಲಾಭಗಳನ್ನು ಪಡೆಯಬಹುದು, ಹಾಗೆಯೇ ತೀರಿಸದಿದ್ರೆ ಏನೆಲ್ಲ ಪರಿಣಾಮಗಳನ್ನು ಎದುರಿಸಬೇಕಾಗತ್ತೆ, ಹಾಗೆಯೇ ದೃಷ್ಟಿ ದೋಷಕ್ಕೆ ಯಾವ ಮಂತ್ರವನ್ನು ಜಪಿಸುವುದು ಸೂಕ್ತ, ಈ ಒಂದು ವಿಶೇಷ ಮಾಹಿತಿನ ತಿಳಿಸಿಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಭಾಗವಹಿಸ್ತಾ ಇದ್ದಾರೆ ಅಷ್ಟಮಂಗಲ ತಜ್ಞರು, ಧಾರ್ಮಿಕ ಚಿಂತಕರಾದ ವೇದಬ್ರಹ್ಮಶ್ರೀ ದೇವದತ್ತ ಶರ್ಮಾ ಗುರೂಜಿಯವರು. ಬನ್ನಿ ಅವನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ವಸ್ವರೂಪೇ ಸರ್ವೇಶಿ ಸರ್ವಶಕ್ತಿ ಸಮನ್ವಿತೆ ಬಹೇಭ್ಯಸ್ತ್ರಾಹಿನೋ ದೇವಿ ದುರ್ಗೇ ದೇವಿ ನಮೋಸ್ತುತೆ. ನಮಶ್ಚಂಡಿಕಾಹಿ ಶ್ರೀ ಗುರುಭ್ಯೋ ನಮಃ. ಎಲ್ಲ ಆತ್ಮೀಯ ವೀಕ್ಷಕರಿಗೆ ಪ್ರೇಕ್ಷಕರಿಗೆ ನಮಸ್ಕಾರ. ಗುರುಗಳೇ, ತಾವು ಬಹಳ ವಿಶೇಷ ಒಂದು ಮಾಹಿತಿನ ತಿಳಿಸ್ಕೊಡೋದಕ್ಕೆ ಇದ್ದೀರಿ. ಅಂತಂದರೆ ಈಗ ಋಣತ್ರಯ ಅಂತಂದರೆ ಏನು, ಮತ್ತು ಈ ಋಣತ್ರಯ ಅಂತಂದರೆ ಮನುಷ್ಯ ಹುಟ್ಟುವಾಗ 3 ಋಣತ್ರಯಗಳನ್ನು ತನ್ನ ತಲೆಯ ಮೇಲೆ ಹೊತ್ತುಕೊಂಡು ಬರ್ತಾನೆ ಅಂತ ಹೇಳುವಂಥದ್ದು ಒಂದು ಮಾತನ್ನು ಹೇಳ್ತಾರೆ. ಹಾಗಾಗಿ ಈ ಋಣತ್ರಯದ ವಿಶೇಷ ಮತ್ತು ಮಹತ್ವ ಏನು ಅನ್ನೋದ್ರ ಬಗ್ಗೆ ತಾವು ತಿಳಿಸ್ಕೊಡಿ ಗುರುಗಳೇ. ಈ ಋಣ ಅಂದರೆ ಸಾಲ ಅಂಥೇಳಿ ಅರ್ಥ. ಸಂಸ್ಕೃತದಲ್ಲಿ ಋಣ ಅಂತ ಹೇಳ್ತಾರೆ ಸಾಲಕ್ಕೆ. ಪ್ರತಿಯೊಬ್ಬ ಮನುಷ್ಯನೂ ಕೂಡ ಹುಟ್ಟಿನಿಂದ 3 ಸಾಲಗಳನ್ನು ಜೊತೆಯಲ್ಲಿಯೇ ತಂದಿರ್ತಾನೆ ಅಂಥೇಳಿ ಅರ್ಥ. ಧರ್ಮಶಾಸ್ತ್ರಗಳು ಅದನ್ನೇ ಹೇಳುತ್ತೆ. ಈ ಮನುಷ್ಯ ಜನ್ಮ ನಮಗೆ ಸಿಗುವುದು ಕೂಡ ನಮ್ಮ ಜನ್ಮ ಸಾರ್ಥಕ್ಯವನ್ನು ಪಡಿಸಿಕೊಳ್ಳುವುದಕ್ಕೆ. ಆದ್ದರಿಂದ ಜಂತೂನಾಂ ನನಜನ್ಮ ದುರ್ಲಭಂ ಅಂಥೇಳಿ ಹೇಳಿರ್ತಕ್ಕಂಥದ್ದು. ಇತರ ಪ್ರಾಣಿಗಳಿಗೆ ಯಾವುದಕ್ಕೂ ಇಲ್ಲದೇ ಇರತಕ್ಕಂತಹ ಆಲೋಚನಾ ಶಕ್ತಿ, ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು, ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರದು ಅನ್ನತಕ್ಕಂತಹ ವಿವೇಚನ ಶಕ್ತಿ ಮನುಷ್ಯನಿಗೆ ಮಾತ್ರ ಇರತಕ್ಕಂಥದ್ದು. ಇತರ ಪ್ರಾಣಿಗಳಂತೆ ಆಹಾರ ನಿದ್ರಾ ಮೈಥುನ ಇದುಗಳು ಮಾತ್ರ ಅಲ್ಲ, ಇದರಿಂದ ಹೊರತಾದಂತಹ ವಿಶೇಷವಾದಂತಹ ಆಲೋಚನಾ ಶಕ್ತಿ ಇವೆಲ್ಲವೂ ಕೂಡ ಮನುಷ್ಯನಿಗೆ ಇರುವುದರಿಂದ ತನ್ನ ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಳುವುದಕ್ಕೆ ಕೆಲವೊಂದು ಕರ್ತವ್ಯಗಳು ಅನ್ನತಕ್ಕಂಥದ್ದು ಇರುತ್ತೆ. ಕೇವಲ ನಾವು ಸಂಪಾದನೆ ಮಾಡಬೇಕು, ಹಣವನ್ನು ಗಳಿಸಬೇಕು, ಎಂಜಾಯ್ ಮಾಡಬೇಕು ಅನ್ನತಕ್ಕಂಥದ್ದೇ ಮನುಷ್ಯ ಜೀವನದ ಉದ್ದೇಶ ಅಲ್ಲ. ಅದರಿಂದ ಹೊರತಾಗಿ ಕೆಲವೊಂದು ಋಣಗಳು ಅಂದರೆ ಸಾಲಗಳು ಕೂಡ ಜೊತೆಯಲ್ಲಿ ನಮಗೆ ಇರುತ್ತೆ. ನಮಗೆ ತಿಳಿಯದೇನೋ ಅಥವಾ ನಮಗೆ ಗೊತ್ತಿರಲೇ ಇರಲಿ ಅಂತಹ ಜವಾಬ್ದಾರಿ ಅನ್ನತಕ್ಕಂಥದ್ದು ಇರುತ್ತೆ. ಆ ಜವಾಬ್ದಾರಿಯನ್ನು ನಾವು ತಿಳಿದೇನು ತೀರಿಸುವುದಕ್ಕೂ ಕೂಡ ನಾವು ಪ್ರಯತ್ನವನ್ನು ಮಾಡ್ತಾ ಇರ್ತೀವಿ. ಅಂದರೆ ಈ ಋಣಗಳು ಅಂದರೆ ಯಾವುದು, ಅದು ಎಷ್ಟು ವಿಧವಾಗಿರತಕ್ಕಂತಹ ಋಣ, ಅದನ್ನು ನಾವು ತೀರಿಸ್ತಕ್ಕಂಥದ್ದು ಹೇಗೆ, ಈ ಋಣತ್ರಯವನ್ನು ನಾವು ತೀರಿಸದೇ ಇದ್ದರೆ ಏನಾಗುತ್ತೆ, ನಮ್ಮ ಜೀವನದಲ್ಲಿ ಬರತಕ್ಕಂತಹ ಎಲ್ಲ ಸಮಸ್ಯೆಗಳಿಗೆ ಕಷ್ಟಗಳಿಗೆಲ್ಲ ಕೂಡ ಈ ಋಣವನ್ನು ನಾವು ತೀರಿಸದೇ ಇರುವುದೇ ಕಾರಣವೋ, ಇವೆಲ್ಲವನ್ನು ನಾವು ತಿಳಿದುಕೊಳ್ಳಬೇಕಾಗುತ್ತೆ. ಜೊತೆಯಲ್ಲಿ ನಾವು ಜನ್ಮ ಸಾರ್ಥಕವನ್ನು ಪಡೆದುಕೊಳ್ಳತಕ್ಕಂಥದ್ದು ವಿಷಯದಲ್ಲಿ ಈ ಋಣತ್ರಯ ಅನ್ನತಕ್ಕಂಥದ್ದು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಅಂದರೆ ನಮ್ಮ ಕರ್ತವ್ಯಗಳು ಅಂಥೇಳಿ ಆ ಋಣತ್ರಯ ಯಾವುದು ಮೊದಲನೇದಾಗಿ ನಾವು ತಿಳಿದುಕೊಳ್ಳಬೇಕು. ಈ ತ್ರಿಭಿರ್ಋಣಮಾನ್ ಅಂದರೆ ಪ್ರತಿಯೊಬ್ಬ ತ್ರಿಭಿರ್ಋಣ ಅಂದರೆ 3 ಋಣವನ್ನು ಜೊತೆಯಾಗಿ ತಂದಿರ್ತಾನೆ. ಆ ಋಣ ಯಾವುದು ಅಂದರೆ ದೇವಋಣ, ಮಾತಾಪಿತೃ ಋಣ ಮತ್ತು ಋಷಿ ಋಣ ಅನ್ನತಕ್ಕಂಥದ್ದು. ಅಂದರೆ ದೇವಋಣ, ಋಷಿಗಳು ಪ್ರಾಚೀನ ಮಹರ್ಷಿಗಳು ಆರ್ಷ ಸಂಪ್ರದಾಯವನ್ನು ನಮಗೇನು ಕೊಟ್ಟಿದ್ದಾರೆ ಈ ಶ್ರುತಿ ಸ್ಮೃತಿ ಪುರಾಣಗಳ ರೂಪದಲ್ಲಿ, ಅದೆಲ್ಲ ಋಷಿ ಋಣ ಅಂತೇಳಿ ಹೇಳ್ತೀವಿ. ದೇವತಾ ಒಂದು ನಮಗೆ ಮನುಷ್ಯ ಜನ್ಮವನ್ನು ಭಗವಂತನು ಕೊಟ್ಟಿರ್ತಕ್ಕಂಥದ್ದು. ಯಾವುದೊಂದು ಪ್ರಾಣಿ ಪಕ್ಷಿಗಳಾಗಿ ಹುಟ್ಟಿದರೆ ಏನು ಯಾವುದೇ ಸಾಧನೆ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಮನುಷ್ಯ ಜನ್ಮವನ್ನು ಭಗವಂತನು ಕೊಟ್ಟಿದ್ದಾನೆ. ಆದ್ದರಿಂದ ಆ ಭಗವಂತನಿಗೆ ನಾವು ಜೊತೆಯಲ್ಲಿ ಈ ಪಂಚಮಹಾಭೂತಗಳಿರ್ಬೋದು, ಈ ಪ್ರಕೃತಿಯಿಂದ ನಾವು ಪ್ರತಿನಿತ್ಯವೂ ಕೂಡ ಎಲ್ಲದನ್ನು ಪಡೀತಾ ಇರ್ತೀವಿ. ಇದೆಲ್ಲೋ ಭಗವಂತನ ಸೃಷ್ಟಿ. ಅದರಿಂದ ಭಗವಂತನಿಗೆ ಅಂದರೆ ದೇವರಿಗೆ ಆ ದೇವರ ಋಣವನ್ನು ನಾವು ಯಾವ ರೀತಿಯಾಗಿ ತೀರಿಸ್ತಕ್ಕಂಥದ್ದು. ಮಾತಾಪಿತೃಋಣ, ಎಲ್ಲಕ್ಕಿಂತ ಮಾತೃದೇವೋ ಭವ ಪಿತೃದೇವೋ ಅಂತೇಳಿ ಹೇಳ್ತಾರೆ. ಮಾತಾಪಿತೃ ಋಣವನ್ನು ತೀರಿಸ್ತಕ್ಕಂಥದ್ದು ಹೇಗೆ, ಇವೆಲ್ಲವನ್ನು ನಾವು ಮುಖ್ಯವಾಗಿ ತಿಳಿದುಕೊಳ್ಳಬೇಕು. ಜೊತೆಯಲ್ಲಿ ದೇವಋಣ, ಋಷಿಋಣ, ಮಾತಾಪಿತೃಋಣ, ಇದಕ್ಕೆ ಋಣತ್ರಯ ಅಂತೇಳಿ ಹೇಳ್ತಕ್ಕಂಥದ್ದು. ಈ ಋಣವನ್ನು ಪ್ರತಿಯೊಬ್ಬರಿಗೂ ಕೂಡ ಯಾರ್ಯಾವರು ಯಾವ ಜಾತಿ ಮತ ಇದು ಯಾವುದೂ ಕೂಡ ಇದಕ್ಕೆ ಭೇದ ಭಾವ ಅನ್ನತಕ್ಕಂಥದ್ದಿಲ್ಲ. ಎಲ್ಲರಿಗೂ ಸಮಾನವಾಗಿರತಕ್ಕಂಥದ್ದು. ಯಾವುದೇ ಧರ್ಮ ಇರಲಿ, ಯಾವುದೇ ಜಾತಿ ಇರಲಿ, ಯಾವುದೇ ಮತ ಇದ್ದರೂ ಕೂಡ ಈ 3 ಋಣಗಳು ಇದ್ದೇ ಇರುತ್ತೆ, ಅವರಿಗೆ ಜವಾಬ್ದಾರಿ ಇದ್ದೇ ಇರುತ್ತೆ. ಆದ್ದರಿಂದ ಇದನ್ನು ನಾವು ತೀರಿಸ್ತಕ್ಕಂಥದ್ದು ಹೇಗೆ ಅಂಥೇಳಿ ಮೊದಲು ತಿಳಿದುಕೊಳ್ಳಬೇಕು. ಅದನ್ನು ತೀರಿಸದೇ ಇದ್ದರೆ ಅಂದರೆ ಸಾಲ ತೀರಿಸದೇ ಇದ್ದರೆ ಅದರ ಒಂದು ಯಾವ ಪರಿಣಾಮವನ್ನು ನಾವು ಎದುರಿಸಬೇಕಾಗುತ್ತೆ. ಹಾಗೆ ಈ ಋಣತ್ರಯಗಳನ್ನು ನಾವು ನಮ್ಮ ಜೀವನದಲ್ಲಿ ನಮ್ಮ ಹುಟ್ಟಿನಿಂದ ಸಾವಿನವರೆಗೆ ಅದನ್ನು ತೀರಿಸ್ತಕ್ಕಂತಹ ಜವಾಬ್ದಾರಿಯನ್ನು ನಾವು ತಿಳಿದುಕೊಳ್ಳದೇ ಇದ್ದರೆ ಅದರ ಒಂದು ಪರಿಣಾಮವನ್ನು ಕೂಡ ನಾವು ಎದುರಿಸಬೇಕಾಗುತ್ತೆ. ಅದರಿಂದ
ಅದರಿಂದ ಮೊದಲನೇದಾಗಿ ದೇವಋಣವನ್ನು ತೀರಿಸ್ತಕ್ಕಂಥದ್ದು ಹೇಗೆ, ದೇವಋಣ ಅಂದರೆ ಏನು ಮೊದಲು ತಿಳಿದುಕೊಳ್ಳಬೇಕು. ದೇವಋಣ ಅಂದರೆ ನಾವು ಆಗಲೇ ನಮಗೆ ಪಂಚಭೌತಿಕವಾದಂತಹ ಶರೀರವನ್ನು ಕೊಟ್ಟಿರತಕ್ಕಂತಹ ಭಗವಂತನಿಗೆ ನಾವು ಋಣಿಯಾಗಿ ಇರಬೇಕು. ಜೊತೆಯಲ್ಲಿ ಈ ಪ್ರಕೃತಿ ಅನ್ನತಕ್ಕ ಭಗವಂತನ ಸೃಷ್ಟಿ, ಇದರಿಂದ ನಾವು ಎಲ್ಲ ರೀತಿಯಾದದ್ದನ್ನು ಅನುಭವಿಸ್ತಾ ಇರ್ತೀವಿ. ಅದರಿಂದ ಇದಕ್ಕೆ ಪಂಚಮಹಾಯಜ್ಞ ಅಂತ ಹೇಳ್ತಾರೆ. ದೇವಋಣವನ್ನು ತೀರಿಸಬೇಕಾದರೆ ದೇವತಾ ಯಜ್ಞಯಾಗಾದಿಗಳನ್ನು ಮಾಡತಕ್ಕಂಥದ್ದು, ಪೂಜೆಯನ್ನು ಮಾಡತಕ್ಕಂಥದ್ದು, ಜೊತೆಯಲ್ಲಿ ಇಷ್ಟ ದೇವರ ಪ್ರಾರ್ಥನೆಯನ್ನು ಮಾಡತಕ್ಕಂಥದ್ದು, ಕಾಯ ವಾಚ ಮನಸ್ಸ, ನಾವು ಭಗವಂತನಿಗೆ ನಮ್ಮ ಮನಸ್ಸನ್ನು, ನಮ್ಮ ದೇಹವನ್ನು, ನಮ್ಮ ಶರೀರವನ್ನು, ನಮ್ಮ ಆತ್ಮವನ್ನು ಸಮರ್ಪಣೆಯನ್ನು ಮಾಡಿಕೊಳ್ಳತಕ್ಕಂಥದ್ದು, ಇದೆಲ್ಲ ಜೊತೆಯಲ್ಲಿ ದೇವರ ಪೂಜೆ ಅಥವಾ ಸ್ತೋತ್ರ ಪಠನ ಇರ್ಬೋದು, ತೀರ್ಥಯಾತ್ರೆ ಮಾಡತಕ್ಕಂಥದ್ದು ಇರ್ಬೋದು, ಯಜ್ಞಯಾಗಾದಿಗಳನ್ನು ಮಾಡತಕ್ಕಂಥದ್ದು ಇರ್ಬೋದು. ಇದೆಲ್ಲವನ್ನು ನಾವು ಮಾಡುವುದರಿಂದ ಆ ದೇವಋಣ ಅನ್ನತಕ್ಕಂಥದ್ದು ಕಳೆಯುತ್ತೆ. ಜೊತೆಯಲ್ಲಿ ದೇವತಾ ಅನುಗ್ರಹವೂ ಕೂಡ ಪ್ರಾಪ್ತಿಯಾಗುತ್ತೆ. ಇದು ಪ್ರತಿಯೊಬ್ಬ ಸನಾತನ ಸಂಸ್ಕೃತಿಯಲ್ಲಿ ಯಾರು ಹುಟ್ಟಿದ್ದಾರೆ, ಹಿಂದೂ ಧರ್ಮದಲ್ಲಿ ಯಾರು ಹುಟ್ಟಿದ್ದಾರೆ, ಅದರ ಕರ್ತವ್ಯ ಆಗಿರುತ್ತೆ. ಕೇವಲ ಆಸ್ತಿಕರು ಮಾತ್ರ ಮಾಡಬೇಕು ಅಂತ ಹೇಳಿ ಅರ್ಥ ಅಲ್ಲ, ಪ್ರತಿಯೊಬ್ಬರೂ ಮಾಡಬೇಕು. ಮಾಡದೇ ಇದ್ದರೆ ಅದರ ಫಲವನ್ನು ಅವರು ಅನುಭವಿಸಬೇಕಾಗತ್ತೆ. ದೇವಋಣವನ್ನು ತೀರಿಸ್ತಕ್ಕಂಥದ್ದು ಇದು ಒಂದು. ಇನ್ನು ಎರಡನೇದಾಗಿ ಋಷಿ ಋಣ. ನಮ್ಮ ಒಂದು ಆರ್ಷ ಸಂಸ್ಕೃತಿಯಲ್ಲಿ ಶ್ರುತಿ, ಸ್ಮೃತಿ, ಪುರಾಣಗಳು ಅಂತೇಳಿ ಇದೆ. ಇದರ ಆಧಾರದ ಮೇಲೆ ನಮ್ಮ ಧರ್ಮ ನಿಂತಿರತಕ್ಕಂಥದ್ದು. ಏಕೆಂದರೆ ಋಷಿಗಳು ನಮಗೆ ವೇದಗಳನ್ನು, ಸ್ಮೃತಿಗಳನ್ನು ಕೊಡದೇ ಇದ್ದರೆ ನಮ್ಮ ಧರ್ಮಕ್ಕೆ ಯಾವುದೇ ಆಧಾರ ಸ್ತಂಭಗಳೇ ಇರ್ತಾ ಇರಲಿಲ್ಲ. ಅದರಿಂದ ಆ ವೇದ ವೇದ ಅಂದರೆ ಜ್ಞಾನ ಅಂಥೇಳಿ ಹೇಳುತ್ತೆ. ಸ್ಮೃತಿಗಳು ಅಂದರೆ ಆ ವೇದವನ್ನು ಎಲ್ಲರಿಗೂ ಅರ್ಥ ಆಗಲ್ಲ ಅನ್ನತಕ್ಕಂತಹ ಉದ್ದೇಶದಲ್ಲಿ ಆ ಕಥೆಗಳ ರೂಪದಲ್ಲಿ ಇರತಕ್ಕಂಥದ್ದು. ಅದು ವಿಷ್ಣು ಪುರಾಣ ಇರ್ಬೋದು, ಭಾಗವತ ಪುರಾಣ ಇರ್ಬೋದು, ಶಿವಪುರಾಣ ಇರ್ಬೋದು, ದೇವಿ ಪುರಾಣ ಇರ್ಬೋದು. ಈ ರೀತಿಯಾಗಿ ಪುರಾಣಗಳು ಏನಿದೆ ಅದು ವೇದದ ಒಂದು ಅರ್ಥವನ್ನು, ಅಂತರಾರ್ಥವನ್ನು ಸಾರುತ್ತೆ. ಇದಕ್ಕೆ ಪುರಾಣಗಳು ಅಂತೇಳಿ ನಾವು ಹೇಳತಕ್ಕಂಥದ್ದು. ಇನ್ನು ಜೊತೆಯಲ್ಲಿ ನಮ್ಮ ಒಂದು ಸಂಸ್ಕೃತಿ ಇವತ್ತಿಗೂ ಕೂಡ ಉಳಿದಿದೆ ಅಂದರೆ ಅತ್ತೆ ಸ್ಮೃತಿಗಳು, ಅಂದರೆ ಋಷಿಗಳು ತಮ್ಮ ಅತೀಂದ್ರಿಯವಾದಂತಹ ಜ್ಞಾನದಿಂದ ಯಾವ ರೀತಿಯಾಗಿ ಬದುಕಬೇಕಾದರೆ ಯಾವ ರೀತಿಯಾದಂತಹ ಒಂದು ನಿಯಮಗಳನ್ನು, ಆಚಾರ ವಿಚಾರಗಳನ್ನು ನಾವು ಅಳವಡಿಸಿಕೊಂಡ್ರೆ ಮನುಷ್ಯನ ಜೀವನ ಸಾರ್ಥಕ ಆಗುತ್ತೆ ಅನ್ನತಕ್ಕಂಥದ್ದನ್ನು ಹೇಳಿದ್ದಾರೆ. ಇದೆಲ್ಲ ಋಷಿಗಳು ನಮಗೆ ಕೊಟ್ಟಿರತಕ್ಕಂಥದ್ದು. ಅದರಿಂದ ಇಂತಹ ಋಷಿಗಳಿಗೆ, ನಮ್ಮ ಹಿರಿಯವರಿಗೆ ನಾವು ಋಣಿಗಳಾಗಿರ್ತಕ್ಕಂಥದ್ದು ತುಂಬ ಮುಖ್ಯ. ಅದರಿಂದ ಈ ಋಷಿ ಋಣವನ್ನು ನಾವು ತೀರಿಸಬೇಕು. ಅಂದರೆ ಹೇಗೆ ತೀರಿಸ್ತಕ್ಕಂಥದ್ದು, ನಾವೇನೋ ಬರೆಯೋದಕ್ಕಾಗುವುದಿಲ್ಲ. ಆದರೆ ಅವರು ಬರೆದಿರ್ತಕ್ಕಂತಹ ಒಂದು ಶ್ರುತಿ, ಸ್ಮೃತಿ, ಪುರಾಣಗಳನ್ನು ನಾವು ಅದನ್ನು ಅಧ್ಯಯನವನ್ನು ಮಾಡಿ ಆ ಮೂಲಕ ನಮ್ಮ ಜ್ಞಾನ ಸಂಪಾದನೆಯನ್ನು ಮಾಡಿ 4 ಜನಕ್ಕೆ ಒಳ್ಳೆಯದನ್ನು ಹೇಳತಕ್ಕಂಥದ್ದು. ಜೊತೆಯಲ್ಲಿ ನಾವು ಕೂಡ ಸರಿಯಾದಂತಹ ದಾರಿಯಲ್ಲಿ, ಧರ್ಮದ ದಾರಿಯಲ್ಲಿ ನಡೀತಕ್ಕಂತಹ ಮೂಲಕ, ಜೊತೆಯಲ್ಲಿ ಕೆಲವೊಂದು ಈ ಶ್ರಾವಣ ಮಾಸದಲ್ಲಿ ಉಪಕರ್ಮ ಅಂತ ಹೇಳಿ ಬರುತ್ತೆ. ಆ ಸಮಯದಲ್ಲಿ ಋಷಿ ಪೂಜೆಯನ್ನು ಮಾಡ್ತಾರೆ. ಋಷಿ ಪಂಚಮಿ ವ್ರತ ಅಂತೇಳಿ ಬರುತ್ತೆ ಭಾದ್ರಪದ ಮಾಸದಲ್ಲಿ. ಆ ಋಷಿ ಪಂಚಮಿ ವ್ರತವನ್ನು ಮಾಡತಕ್ಕಂಥದ್ದು ಇವೆಲ್ಲ ನಾವು ಮಾಡುವುದರಿಂದ ಆ ಒಂದು ಸಪ್ತರ್ಷಿಗಳಿರ್ಬೋದು, ಒಂದು ವಸಿಷ್ಠ, ವಿಶ್ವಾಮಿತ್ರ, ಕಾಶ್ಯಪ, ಜಮದಗ್ನಿ ಎಲ್ಲ ಋಷಿಗಳನ್ನು ನಾವು ನೆನಪಿಸಿಕೊಳ್ಳತಕ್ಕಂಥದ್ದು ಕೂಡ ಒಂದು ಋಷಿ ಋಣವನ್ನು ತೀರಿಸ್ತಕ್ಕಂತಹ ಒಂದು ವಿಶೇಷವಾದಂತಹ ಒಂದು ಪ್ರಕ್ರಿಯೆ. ಜೊತೆಯಲ್ಲಿ ಇನ್ನು ಎಲ್ಲರಿಗೂ ಸಾಮಾನ್ಯವಾಗಿ ಗೊತ್ತಿದೆ, ಆದರೆ ಎಷ್ಟು ಜನ ಆಚರಣೆ ಮಾಡ್ತಾರೆ ಅನ್ನತಕ್ಕಂಥದ್ದು ನಾವು ಯೋಚನೆ ಮಾಡಬೇಕಾಗಿದೆ. ಮಾತಾಪಿತೃ ಋಣ ಇದು ತುಂಬ ಪ್ರಮುಖವಾಗಿರತಕ್ಕಂಥದ್ದು. ನಾವು ವೇದಶಾಸ್ತ್ರ ಉಪನಿಷತ್ತುಗಳಲ್ಲಿ ದೇವರಕ್ಕಿಂತ ಜಾಸ್ತಿ ಪ್ರಾಶಸ್ತ್ಯವನ್ನು, ಪ್ರಾಮುಖ್ಯತೆಯನ್ನು ತಂದೆ ತಾಯಿಗಳಿಗೆ ಕೊಟ್ಟಿರತಕ್ಕಂಥದ್ದು. ಅದರಿಂದ ಉಪನಿಷತ್ತಿನಲ್ಲೂ ಕೂಡ ಮಾತೃದೇವೋಭವ ಅಂತ ಅಗ್ರಸ್ಥಾನವನ್ನು, ಪಿತೃದೇವೋಭವ ಅನ್ನತಕ್ಕಂಥದ್ದು, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ ಅಂಥೇಳಿ ಹೇಳ್ತಾರೆ. ಆದ್ದರಿಂದ ಈ ಮಾತಾಪುತ್ರ ಋಣವನ್ನು ತೀರಿಸುವುದಕ್ಕೆ ಸಾಧ್ಯವೇ ಇಲ್ಲ. ಇನ್ನಿತರ ಎಲ್ಲ ಋಣವನ್ನು ಬೇಕಾದರೂ ತೀರಿಸಬಹುದು, ಆದರೆ ಈ ಮಾತಾಪಿತೃ ಋಣವನ್ನು ತೀರಿಸುವುದಕ್ಕೆ ಅಸಾಧ್ಯ ಅಂತೇಳಿ ಹೇಳ್ತಾರೆ. ಏಕೆಂದರೆ ತಾಯಿ ನಮ್ಮನ್ನು 9 ತಿಂಗಳು ಹೆತ್ತು ಹೊತ್ತು ಸಾಕಿ ಸಲಹೆ ಬೆಳೀತಿರ್ತಕ್ಕಂಥದ್ದು, ಜೀವನ ಪೂರ್ತಿ ತನ್ನ ಜವಾಬ್ದಾರಿಯನ್ನು ಹೊತ್ತುಕೊಂಡು ಆ ಮೂಲಕ ತಂದೆ ನಮ್ಮನ್ನು ಸಲಹತಕ್ಕಂಥದ್ದು, ಇದೆಲ್ಲ ಅವರು ಮಾಡಿರ್ತಾರೆ ಯಾವುದೇ ಸ್ವಾರ್ಥ ಇಲ್ಲದೆ. ಅದರಿಂದ ಅವರ ಋಣವನ್ನು ನಾವು ತೀರಿಸುವುದಕ್ಕೆ ಮಗನಾಗಿರ್ತಕ್ಕಂಥವ್ರು ಏನೋ ಮಾಡಿದರೂ ಕೂಡ ಕಡಿಮೆನೇ ಅಂಥೇಳಿ ಹೇಳ್ತಾರೆ. ಆದ್ದರಿಂದ ಅದನ್ನು ಏನು ಮಾಡಬೇಕು ಅಂದರೆ ತಂದೆ ತಾಯಿ ಋಣವನ್ನು ತೀರಿಸಬೇಕಾದರೆ ಏನು ಮಾಡಬೇಕು ಅಂದರೆ ನಮಗೆ ತೋಚಿದಂತೆ ಮಾಡತಕ್ಕಂಥದ್ದಲ್ಲ. ಹಿರಿಯರು ಹೇಳಿದ್ದನ್ನು ನಾವು ಆಚರಿಸುವುದರಿಂದ, ಅನುಸರಿಸುವುದರಿಂದ ಅದಕ್ಕೆ ಬೆಲೆ ಜಾಸ್ತಿ. ನಮಗೆ ಕಪೋಲ ಕಲ್ಪಿತವಾದಂತಹದ್ದನ್ನು ನಾವು ಮಾಡಿಕೊಳ್ಳುವುದಕ್ಕೆ ಅಷ್ಟು ಬೆಲೆ ಇರುವುದಿಲ್ಲ. ಆದ್ದರಿಂದ ಈ ಸ್ಮೃತಿಗಳಲ್ಲಿ, ಪುರಾಣಗಳಲ್ಲಿ ತಂದೆ ತಾಯಿ ಋಣವನ್ನು ತೀರಿಸಬೇಕಾದರೆ ಮಕ್ಕಳಾಗಿರ್ತಕ್ಕಂಥವ್ರು, ಹೆಣ್ಣು ಮಕ್ಕಳಿರಲಿ ಗಂಡು ಮಕ್ಕಳಿರಲಿ ಏನು ಮಾಡಬೇಕು ಅಂತೇಳಿ ಹೇಳುತ್ತೆ. ಅದನ್ನೇ ಮಾಡಿದಾಗ ಆ ಪಿತೃ ಋಣ ಅನ್ನತಕ್ಕಂಥದ್ದು ತೀರುತ್ತೆ. ಅಂದರೆ ಮಾತಾಪಿತೃ ಋಣವನ್ನು ತೀರಿಸುವುದಕ್ಕೆ ನಮ್ಮ ಧರ್ಮದಲ್ಲಿ ಏನು ಹೇಳಿದ್ದಾರೆ ಅದನ್ನು ನಾವು ಪ್ರಮುಖವಾಗಿ ತಿಳಿದುಕೊಳ್ಳಬೇಕು. ಅಂದರೆ ಜೀವತೋ ವಾಕ್ಯಕರಣಾತ್ ಅಂತೇಳಿ ಹೇಳ್ತಾರೆ. ಜೀವತೋ ವಾಕ್ಯಕರಣಾತ್ ಅಂದರೆ ತಂದೆ ತಾಯಿಗಳು ಬದುಕಿದ್ದಾಗ ಮಕ್ಕಳು ಅವರಿಗೆ ವಿಧೇಯರಾಗಿ ನಡೆದುಕೊಳ್ಳತಕ್ಕಂಥ
ಇರತಕ್ಕಂಥದ್ದು, ಅದು ವ್ಯತಿರಿಕ್ತವಾಗಿ ಅಥವಾ ಅವರಿಗೆ ವಿರುದ್ಧವಾಗಿ ತಂದೆ ತಾಯಿಗಳು ಎದುರಾಡತಕ್ಕಂಥದ್ದು, ಅವಿಧೇಯತೆಯಿಂದ ನಡೆದುಕೊಳ್ಳತಕ್ಕಂಥದ್ದು, ಇದೆಲ್ಲ ಮಾಡುವುದರಿಂದ ತಂದೆ ತಾಯಿಗಳ ಮನಸ್ಸಿಗೆ ಬೇಸರ ಆಗುತ್ತೆ. ಜೊತೆಯಲ್ಲಿ ತಂದೆ ತಾಯಿಗಳು ಯಾವಾಗಲೂ ಮಕ್ಕಳಿಗೆ ಕೆಟ್ಟದ್ದನ್ನು ಬಯಸುವುದಿಲ್ಲ. ಅದನ್ನೇ ಶಂಕರಾಚಾರ್ಯರು ಕೂಡ ಹೇಳಿರ್ತಕ್ಕಂಥದ್ದು, ಕೆಟ್ಟ ಮಗ ಇರ್ಬೋದು ಆದರೆ ಕೆಟ್ಟ ತಾಯಿ ಇರುವುದಿಲ್ಲ ಅಂಥೇಳಿ. ಅದರಿಂದ ತಂದೆ ತಾಯಿಗೆ ಜೀವತೋ ವಾಕ್ಯಕರಣ ಅಂತಂದರೆ ತಂದೆ ತಾಯಿಯ ಮಾತನ್ನು ಪಾಲಿಸಬೇಕು. ಶ್ರೀರಾಮಚಂದ್ರ ಯಾವ ರೀತಿ ವಾಕ್ಯ ಪರಿಪಾಲನೆಯನ್ನು ಮಾಡಿದನೋ ಆ ರೀತಿಯಾಗಿ ತಂದೆ ತಾಯಿಗಳ ಮಾತಿಗೆ ವಿಧೇಯರಾಗಿ ನಡೆದುಕೊಂಡು ಎದುರಾಡದೆ ಇರತಕ್ಕಂಥದ್ದು ಒಂದು ವಿಚಾರ. ಮೃತಾಯಾಂತಿ ಭೂರಿ ಭೋಜನ ಅಂದರೆ ಮೃತನಂದಿ ಜಾತಸ್ಯ ದುರ್ಭವ ಮೃತ್ಯು, ಹುಟ್ಟಿರ್ತಕ್ಕಂಥವ್ರು ಒಂದಲ್ಲ ಒಂದು ದಿವಸ ಮರಣ ಬಂದೇ ಬರುತ್ತೆ. ಅದೇ ರೀತಿ ತಮಗೆ ಜನ್ಮ ಕೊಟ್ಟಿರತಕ್ಕಂತಹ ತಂದೆ ತಾಯಿಗಳು ಮರಣ ಹೊಂದಿದ ನಂತರದಲ್ಲಿ ಅವರಿಗೆ ಮಾಡತಕ್ಕಂತಹ ಉತ್ತರ ಕ್ರಿಯೆಗಳನ್ನು, ಅಂದರೆ ಶಾಸ್ತ್ರಬದ್ಧವಾಗಿ ನಮಗೆ ತೋಚಿದಂತೆ ಮಾಡತಕ್ಕಂಥದ್ದಲ್ಲ, ಅವರವರ ಸಂಪ್ರದಾಯಕ್ಕೆ ಅನುಸಾರವಾಗಿ ಯಾರು ಯಾವ ರೀತಿಯಾಗಿ ಉತ್ತರ ಕ್ರಿಯೆಗಳನ್ನು ಮಾಡಬೇಕು ಅಂತೇಳಿ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಅದನ್ನು ನಾವು ಆಚರಿಸಿಕೊಳ್ಳತಕ್ಕಂಥದ್ದು. ಮೃತಾಯಾಂತೆ ಭೂರಿ ಭೋಜನ ಅಂತೇಳಿ ಹೇಳ್ತಾರೆ. ಉತ್ತರ ಕ್ರಿಯೆಗಳನ್ನು ಮಾಡಿ ಆ ಮೂಲಕ ಅವರಿಗೆ ಮಾಡತಕ್ಕಂತಹ ಎಲ್ಲ ಈ ಪಿಂಡಾದಿಗಳು ಅಥವಾ ಶ್ರಾದ್ದಾದಿಗಳು ಇವುಗಳನ್ನು ಮಾಡುವ ಮೂಲಕ ಅವರಿಗೆ ಒಂದು ಸದ್ಗತಿಯನ್ನು ದೊರಕಿಸಿಕೊಡ್ತಕ್ಕಂಥದ್ದು ಮಕ್ಕಳ ಕರ್ತವ್ಯ ಆಗಿರುತ್ತೆ. ಅದಕ್ಕೆ ಪುತ್ರ ಅನ್ನತಕ್ಕಂಥ ಡೆಫಿನೇಷನ್ ಏನು ಹೇಳಿದ್ದಾರೆ ಅಂದರೆ ಕೇವಲ ಮಗನಾಗಿ ಹುಟ್ಟಿದರೆ ಮಗ ಅಲ್ಲ, ಪುನ್ನಾಮೋ ನರಕಾತ್ರಾಯತಿ ಇತಿ ಪುತ್ರ ಅಂತೇಳಿ ಹೇಳ್ತಾರೆ. ಪುತ್ರ ಅಂದರೆ ಪುತು ಅನ್ನತಕ್ಕಂಥ ಘೋರ ನರಕ ಇದೆ, ಕುಂಭಿ ಪಾಪನ ನರಕ, ಈ ರೌರವ ನರಕ, ವೈತರಣಿ ನದಿ ಇಂತಹದ್ದೆಲ್ಲ ಇದೆ ಅಂತೇಳಿ ಗರುಡ ಪುರಾಣದಲ್ಲಿ ಹೇಳ್ತಾರೆ. ಅಂತಹ ಪುತು ಅನ್ನತಕ್ಕಂತಹ ನರಕದಿಂದ ಯಾರು ಪಾರು ಮಾಡ್ತಾನೋ ಅವನು ಪುತ್ರ ಅಂಥೇಳಿ ಕರೆಸಿಕೊಳ್ತಾನೆ. ಅದರಿಂದ ಪುತ್ರನಾಗಿರ್ತಕ್ಕಂಥವನ ಕರ್ತವ್ಯ ಈ ಶ್ರಾದ್ದಗಳನ್ನು ಮಾಡತಕ್ಕಂಥದ್ದು, ಉತ್ತರ ಕ್ರಿಯೆಗಳನ್ನು ಮಾಡತಕ್ಕಂಥದ್ದು, ಪುಣ್ಯಕ್ಷೇತ್ರಗಳಿಗೆ ಹೋದಾಗ ಅಂತಹ ಸದುಪಯೋಗವನ್ನು ಪಡಿಸಿಕೊಳ್ಳಬೇಕು. ಸುಮ್ಮನೆ ಯಾವುದೋ ಕ್ಷೇತ್ರಕ್ಕೆ ಹೋಗಿ ಎಲ್ಲ ನೋಡಿಕೊಂಡು ಬರತಕ್ಕಂಥದ್ದಲ್ಲ. ಅಂತಹ ಕ್ಷೇತ್ರಗಳಿಗೆ ಹೋದಾಗ ಅಲ್ಲಿ ನಿರ್ದಿಷ್ಟವಾದಂತಹ ಕ್ಷೇತ್ರ ವಿಧಿ ಅಂತ ಹೇಳಿ ಇರುತ್ತೆ. ಅಂತಹ ಕ್ಷೇತ್ರ ವಿಧಿಗಳನ್ನು ಆಚರಿಸಿಕೊಳ್ಳಬೇಕು. ಕಾಶಿಗೆ ಹೋದಾಗ ಕಾಶಿ ಕ್ಷೇತ್ರ ವಿಧಿ, ಗಯಕ್ಕೆ ಹೋದಾಗ ಗಯಲ್ಲೇ ಮಾಡತಕ್ಕಂತಹ ಒಂದು ವಿಧಿಗಳನ್ನು ಆಚರಿಸಿಕೊಳ್ಳಬೇಕು. ಅದನ್ನು ಆಚರಿಸುವುದರಿಂದ ಪಿತೃಗಳಿಗೆ ವಿಶೇಷವಾಗಿ ತೃಪ್ತಿ ಉಂಟಾಗುತ್ತೆ, ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಅದರಿಂದ ಆ ಮಾತಾಪಿತೃ ಋಣ ಅನ್ನತಕ್ಕಂಥದ್ದು ಅವರಿಗೆ ನಿವಾರಣೆ ಆಗುತ್ತೆ. ಇದು ಮಾತಾಪಿತೃ ಋಣವನ್ನು ಶಾಸ್ತ್ರಬದ್ಧವಾಗಿ ತೀರಿಸ್ತಕ್ಕಂತಹ ವಿಧಿವಿಧಾನ. ಆದ್ದರಿಂದ ಈ ಮೂರು ಋಣಗಳಲ್ಲಿ ಪ್ರಮುಖವಾಗಿರತಕ್ಕಂತಹ ಮಾತಾಪಿತೃ ಋಣವನ್ನು ತೀರಿಸ್ತಕ್ಕಂಥದ್ದು ಕಷ್ಟ ಸಾಧ್ಯ. ಉಳಿದಿದ್ದು ಅಷ್ಟೊಂದು ಅವಲಂಬಿತವಾಗಿಲ್ಲ. ಮಾಡಿದರೆ ಏನು ಮಾಡಬೇಕು, ಮಾಡದೇ ಇದ್ದರೆ ಏನೂ ತೊಂದರೆ ಆಗಲ್ಲ. ಮಾತಾಪಿತೃ ಋಣವನ್ನು ತೀರಿಸ್ತೇ ಇದ್ದರೆ ಅದು ಪಿತೃಶಾಪವಾಗಿ ಮಾತೃಶಾಪವಾಗಿ ಕಾಡುತ್ತೆ. ಆದ್ದರಿಂದ ಇಂತಹ ಮೂರು ಋಣ ಜೊತೆಯಲ್ಲಿ ಈ ಋಣವನ್ನು ತೀರಿಸ್ತಕ್ಕಂತಹ ಜವಾಬ್ದಾರಿ ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ಕೂಡ ಇರುತ್ತೆ. ಗುರುಗಳೇ, ಈಗ ನೀವು ಮೂರು ಋಣದ ಬಗ್ಗೆ ಬಹಳ ಸುಂದರವಾಗಿ ತಿಳಿಸ್ಕೊಟ್ರಿ. ಅದೇ ರೀತಿ ಈಗ ನಮಗೆ ಒಂದು ಆತ್ಮೀಯರು ಏನೋ ಒಂದು ಸಹಾಯವನ್ನು ಮಾಡಿರ್ತಾರೆ, ಅವರ ಋಣವನ್ನು ನಾವು ತೀರಿಸುವಂಥದ್ದು ಹೇಗೆ? ಒಂದು ಸಂದರ್ಭದಲ್ಲಿ ನಮಗೆ ಅದನ್ನು ತೀರಿಸೋದಕ್ಕೆ ಸಾಧ್ಯ ಆಗಿರೋದಿಲ್ಲ. ಇನ್ನೊಂದು, ತಂದೆ ತಾಯಿಯರನ್ನು ಬೇರೆ ದೇಶದಲ್ಲಿ ಬಿಟ್ಟು ಅವರು ಇನ್ನೊಂದು ದೇಶದಲ್ಲಿ ಇರುವಂಥದ್ದು, ಮತ್ತು ಅವರು ತೀರಿ ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ಅವರಿಗೆ ತಿಥಿ ಶ್ರಾದ್ದ ಕರ್ಮಗಳನ್ನು ಮಾಡೋದಕ್ಕೆ ಅವರಿಗೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಆ ಋಣ ಯಾವತ್ತೂ ಅವರ ತಲೆ ಮೇಲೆ ಇರುವಂಥದ್ದು. ಆ ಒಂದು ಸಂದರ್ಭದಲ್ಲಿ ಆ ಋಣವನ್ನು ತೀರಿಸೋದಕ್ಕೆ ಅವರಿಗೆ ಹೇಗೆ ಸಾಧ್ಯ ಆಗುತ್ತೆ ಅಂತ? ಈ ಪಂಚಮಹಾಯಜ್ಞಗಳು ಅಂತ ಹೇಳಿ ಹೇಳ್ತಾರೆ. ಅಂದರೆ 5 ಯಜ್ಞಗಳು. ಯಜ್ಞ ಅಂದರೆ ಕೂತ್ಕೊಂಡು ಹೋಮ ಮಾಡೋದು ಅಂಥೇಳಿ ಅರ್ಥ ಅಲ್ಲ. ಪ್ರತಿನಿತ್ಯದ ಜೀವನದಲ್ಲಿಯೂ ನಾವು ಏನು ಸಮಾಜಮುಖಿಯಾದಂಥ ಕೆಲಸಗಳನ್ನು ಮಾಡ್ತೀವಿ ಅದೆಲ್ಲವೂ ಕೂಡ ಯಜ್ಞ ಅಂಥೇಳಿ ಕರೆಸಿಕೊಳ್ಳುತ್ತೆ. ಅದರಿಂದ ನಮಗೆ ಸಹಾಯ ಮಾಡಿರ್ತಕ್ಕಂಥ ನಾವು ತಿಳಿದೋ ತಿಳಿದೇನೋ ವ್ಯಕ್ತವಾಗಿ ಅವ್ಯಕ್ತವಾಗಿ ಹಲವು ರೀತಿಯ ಪ್ರಯೋಜನವನ್ನು ಪಡೆದುಕೊಂಡಿರ್ತೀವಿ ಸಾರ್ವಜನಿಕರಿಂದ. ಸಮಾಜದಲ್ಲಿದ್ದಾಗ ಅದು ಸಹಜವೂ ಕೂಡ ಹೌದು. ಅಂತಹದ್ದನ್ನು ಹೇಗೆ ಅದನ್ನು ಕೂಡ ಹೇಳಿದ್ದಾರೆ ಋಷಿಗಳು. ಪಂಚಮಹಾಯಜ್ಞಗಳು ಅಂದರೆ ಭೂತಯಜ್ಞ ಅಂತ ಹೇಳಿ ಹೇಳ್ತಾರೆ. ಭೂತಯಜ್ಞ ಅಂತಂದರೆ ನಮ್ಮ ಜೊತೆಯಲ್ಲಿ ಬದುಕಿ ಬಾಳತಕ್ಕಂತಹ ಪ್ರಾಣಿ ಪಕ್ಷಿಗಳಿರ್ಬೋದು ಅಥವಾ ಸಮಾಜ ಅನ್ನತಕ್ಕಂಥದ್ದು ಇರಬಹುದು, ಅದಕ್ಕೂ ಕೂಡ ನಾವು ಋಣಿಗಳಾಗಿರ್ತೀವಿ. ಅದರಿಂದ ಸಮಾಜಕ್ಕೆ ನಾವು ಯಾವುದೇ ಒಂದು ಸಂಪಾದನೆಯನ್ನು ಮಾಡಲಿ, ಏನೇ ಮಾಡಿದ್ರೂ ಕೂಡ ಸಮಾಜಕ್ಕೆ, ನಮ್ಮನ್ನು ಬೆಳೆಸಿರತಕ್ಕಂತಹ ಸಮಾಜಕ್ಕೆ ಉಪಯೋಗ ಆಗತಕ್ಕಂತಹ ರೀತಿಯಲ್ಲಿ ಸಮಾಜಮುಖಿಯಾದಂತಹ ಕೆಲಸವನ್ನು ನಾವು ಮಾಡಬೇಕು. 4 ಜನಕ್ಕೆ ಉಪಕಾರವನ್ನು ಪಡೆದುಕೊಂಡಿರ್ತೀವಿ. ಉಪಕಾರವನ್ನು ಯಾರು ದರಿದ್ರರಿರ್ತಾರೆ, ಯಾರು ದುರ್ಬಲರಾಗಿರ್ತಾರೆ, ಅವರಿಗೆ ಸಹಾಯವನ್ನು ಮಾಡತಕ್ಕಂತಹ ಅವಕಾಶವನ್ನು ಪಡೆದುಕೊಂಡು ಆ ಮೂಲಕ ಆ ಋಣವನ್ನು ಕೂಡ ನಾವು ಸಮಾಜದ ಋಣವನ್ನು ಈ ಭೂತಯಜ್ಞದ ಮುಖೇನ ತಿಳಿಸಬಹುದು ಅನ್ನತಕ್ಕಂಥದ್ದು ಕೂಡ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಸರಿ ಗುರುಗಳೇ, ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮವನ್ನು ತೆಗೆದುಕೊಳ್ಳುವಂತಹ ಸಮಯ ಆಗಿದೆ. ಅಶ್ವವಾಣಿ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮದ ನಂತರ ಮತ್ತಷ್ಟು ಧಾರ್ಮಿಕ ವಿಚಾರಗಳು.
ವಿರಾಮದ ನಂತರ ಅಶ್ವವಾಣಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಗಳೇ, ಅದೇ ನಾವು ಮಾತನಾಡ್ತಾ ಇದ್ವಿ, ಈಗ ವಿದೇಶದಲ್ಲಿ ಇರುವಂತಹ ಸಂದರ್ಭದಲ್ಲಿ ಈಗ ಮಕ್ಕಳು ವಿದೇಶದಲ್ಲಿ ಇರ್ತಾರೆ, ತಂದೆ ತಾಯಿ ತೀರಿ ಹೋಗಿರ್ತಾರೆ, ಆದರೆ ಈ ತಿಥಿ ಶ್ರಾದ್ದ ಕರ್ಮಗಳನ್ನು ಆಚರಣೆ ಮಾಡೋದಕ್ಕೆ ಅವರಿಗೆ ಸಾಧ್ಯ ಆಗಿರೋದಿಲ್ಲ. ಅವರು ಯಾವ ಸಂದರ್ಭದಲ್ಲಿ ಈ ಒಂದು ಕಾರ್ಯಗಳನ್ನು ಅವರು ಬಂದು ಮಾಡಬಹುದು, ಯಾವ ರೀತಿಯಾಗಿ ಋಣವನ್ನು ತೀರಿಸಬಹುದು ಅಂತ? ಈ ಋಣತ್ರಯಗಳಲ್ಲಿ ಪ್ರಮುಖವಾದಂತಹ ಋಣವನ್ನು ತೀರಿಸ್ತಕ್ಕಂಥದ್ರಲ್ಲಿ ಮಾತಾಪಿತೃ ಋಣವೂ ಕೂಡ ಹೌದು. ಆದರೆ ನಾನು ಆಗಲೇ ಹೇಳಿದಂಗೆ ಅವರ ಒಂದು ಬದುಕಿದ್ದಾಗ ಅವರನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು. ಜೀವತೋ ವಾಕ್ಯಕರಣ ಅಂತ ಅದಕ್ಕೆ ಹೇಳತಕ್ಕಂಥದ್ದು. ತಂದೆ ತಾಯಿಗಳನ್ನು ವೃದ್ಧಾಪ್ಯದಲ್ಲಿ ಶುಶ್ರೂಷೆಯನ್ನು ಮಾಡಲೇಬೇಕು, ಆ ವೃದ್ಧಾಶ್ರಮಕ್ಕೆ ಸೇರಿಸಬಾರದು. ಅದು ಮಾಡತಕ್ಕಂಥದ್ದು ತಪ್ಪೇ. ಆದರೆ ಅನಿವಾರ್ಯವಾಗಿ ಕೆಲವರಿಗೆ ಅಂತಹ ಸಂದರ್ಭ ಬಂದಿರುತ್ತೆ, ಅಥವಾ ಉದ್ಯೋಗ ನಿಮಿತ್ತವಾಗಿ ಅಥವಾ ಯಾವ ಜವಾಬ್ದಾರಿ ಅನ್ನತ ಕುಟುಂಬದ್ದಿರುತ್ತೆ, ಅದನ್ನು ನಿರ್ವಹಣೆ ಮಾಡುವುದಕ್ಕೆ ವಿದೇಶಕ್ಕೆ ಹೋಗಿರ್ತಾರೆ. ಅಂತಹ ಸಮಯದಲ್ಲಿ ಸ್ವದೇಶದಲ್ಲಿದ್ದಂತಹ ತಂದೆ ತಾಯಿಗಳು ಮೃತ ಹೊಂದಿದ ನಂತರದಲ್ಲಿ ಒಂದು ಕಾಲದ ಒಂದು ಅಂತರ ಇರ್ಬೋದು, ಬರಲಿಕ್ಕಾಗದೇ ಇರತಕ್ಕಂಥ ಸಂದರ್ಭ ಇರ್ಬೋದು. ಅಂತಹ ಸಮಯದಲ್ಲಿ ಆ ಋಣ ಹಾಗೆ ಉಳ್ಕೊಳ್ಳುತ್ತೆ. ಅದರಿಂದ ಹಲವು ರೀತಿಯಾದಂತಹ ಪಿತೃಶಾಪ ಅನ್ನತ ಕುಟುಂಬವನ್ನು ಹಲವು ರೀತಿಯ ಅವನತಿಗೆ ಕಾರಣ ಆಗಿಬಿಡುತ್ತೆ. ಏನು ಮಾಡತಕ್ಕಂಥದ್ದು? ಎಲ್ಲರಿಗೂ ಇರತಕ್ಕಂತಹ ಸಹಜವಾದಂತಹ ಒಂದು ಪ್ರಶ್ನೆ. ಅಂತಹ ಸಂದರ್ಭದಲ್ಲಿಯೂ ಕೂಡ ಹಾಗೆ ಮಾಡತಕ್ಕಂಥದ್ದು ಉದ್ದೇಶಪೂರ್ವಕವಾಗಿ ಮಾಡಬಾರ್ದು. ತಂದೆ ತಾಯಿಗಳನ್ನು ನೋಡಿಕೊಳ್ಳತಕ್ಕಂಥದ್ದು ಮಕ್ಕಳ ಕರ್ತವ್ಯ, ಅದು ಮಾಡಲೇಬೇಕು. ಅನಿವಾರ್ಯವಾಗಿ ಏನಾದರೂ ಅಂತಹ ಸಂದರ್ಭ ಬಂದಾಗ ಕೆಲವೊಂದು ನಿರ್ದಿಷ್ಟವಾದಂತಹ ಕ್ಷೇತ್ರಗಳಲ್ಲಿ, ಈ ಕಾಶಿ, ಗಯಾ ಅಥವಾ ಪ್ರಯಾಗ, ತ್ರಿವೇಣಿ ಸಂಗಮ, ಪ್ರಾದೇಶಿಕವಾಗಿ ಕೆಲವೊಂದು ಗೋಕರ್ಣ ಕ್ಷೇತ್ರ, ಇಂತಹ ನದಿ ತೀರದಲ್ಲಿ ಇಂತಹದ್ರಲ್ಲಿ ಆ ನಿರ್ದಿಷ್ಟವಾದಂತಹ ಕೆಲವೊಂದು ಕ್ಷೇತ್ರ ವಿಧಿಗಳನ್ನು ಆಚರಿಸಿಕೊಳ್ಳುವ ಮೂಲಕ ಪ್ರಾಯಶ್ಚಿತ್ತಗಳನ್ನು ಮಾಡಿಕೊಳ್ಳೋ. ಪ್ರಾಯಶ್ಚಿತ್ತ ಅಂತಂದರೆ ನಾವು ಮಾಡಿರತಕ್ಕಂತಹ ತಪ್ಪಿಗೆ ನಾವು ಆ ಶಿಕ್ಷೆಯನ್ನು ಅಥವಾ ಅದನ್ನು ಒಂದು ಕ್ಷಮಾಪಣೆಯನ್ನು ಎಕ್ಸ್ಕ್ಯೂಸ್ ಕೇಳತಕ್ಕಂಥದ್ದು ಅಂತೇಳಿ ಹೇಳ್ಬೋದು. ಅದು ಸರಿಯಾದ ಕ್ರಮ ಅಲ್ಲ. ಆದರೆ ಈ ರೀತಿಯಾಗಿ ಅನಿವಾರ್ಯ ಸಂದರ್ಭ ಒದಗಿದಾಗ ಪುಣ್ಯಕ್ಷೇತ್ರಗಳಲ್ಲಿ ಮಾಡತಕ್ಕಂತಹ ಕ್ಷೇತ್ರ ವಿಧಿಗಳನ್ನು ಯಥಾಶಕ್ತಿಯಾಗಿ ಆಚರಿಸಿಕೊಂಡು ಆ ಮೂಲಕ ಮಾತಾ ತಂದೆ ತಾಯಿಯ ಋಣವನ್ನು ಸ್ವಲ್ಪ ಮಟ್ಟಿಗೆ ಕಳೆದುಕೊಳ್ಳುವುದಕ್ಕೆ ಸಾಧ್ಯ ಇರುತ್ತೆ. ಇದು ಒಂದು ವಿಧಿಯಾದಂತಹ ಒಂದು ವಿಧಿಯನ್ನು ಹೇಳಿದ್ದಾರೆ. ಆದ್ದರಿಂದ ಅದನ್ನೇ ನಾವು ಪ್ರಮುಖ ಕಲ್ಪವಾಗಿ ತೆಗೆದುಕೊಳ್ಳಬಾರದು. ಜೊತೆಯಲ್ಲಿ ಈ ದೇವಋಣ, ಮಾತಾಪಿತೃ ಋಣ, ಋಷಿ ಋಣವನ್ನು ತೀರಿಸದೇ ಇದ್ದರೆ ಏನಾಗುತ್ತೆ ಅಂದರೆ, ನಿರ್ದಿಷ್ಟವಾಗಿ ಇನ್ನು ವ್ರತಗಳನ್ನು ಪ್ರತಿಯೊಬ್ಬರ ನಮ್ಮ ಸಂಪ್ರದಾಯದಲ್ಲಿ ಆಯಾ ಸಮಯದಲ್ಲಿ ಪೂಜಾ ವ್ರತಗಳನ್ನು ಮಾಡತಕ್ಕಂಥದ್ದು ಅವರವರ ಮನೆಯ ಒಂದು ಸಂಪ್ರದಾಯ, ಕುಲದ ಸಂಪ್ರದಾಯಕ್ಕೆ ಅನುಗುಣವಾಗಿ ಹಬ್ಬ ಹರಿದಿನಗಳನ್ನು ಆಚರಿಸಿಕೊಂಡೇ ಕೊಳ್ತಾರೆ. ಅದರಿಂದ ಹಲವು ರೀತಿ ದೇವಋಣ ಅನ್ನತಕ್ಕಂಥದ್ದು ತೀರಿಸುತ್ತೆ. ಜೊತೆಯಲ್ಲಿ ಕೆಲವೊಂದು ನಾವು ಆರ್ಷ ಗ್ರಂಥಗಳನ್ನು ಅಧ್ಯಯನ ಮಾಡಬೇಕು. ನಮ್ಮ ಭಗವದ್ಗೀತೆಯನ್ನು ನಾವು ಓದತಕ್ಕಂಥದ್ದು ತುಂಬ, ಅದು ಎಲ್ಲರಿಗೂ ಕೂಡ, ಪ್ರತಿಯೊಂದು ಚಿಕ್ಕ ಮಗುವಿನಿಂದ ಹಿಡಿದು ವೃದ್ಧರವರೆಗೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಜೀವನದ ಮಾರ್ಗದರ್ಶನವನ್ನು ಕೊಡತಕ್ಕಂಥ ಭಗವದ್ಗೀತೆ. ರಾಮಾಯಣ, ಮಹಾಭಾರತ ಅದಕ್ಕಿಂತ ದೊಡ್ಡ ಗ್ರಂಥಗಳೇ ಇಲ್ಲ. ಇದನ್ನೆಲ್ಲ ನಾವು ಪ್ರಾಥಮಿಕವಾಗಿ ಆದರೂ ಕೂಡ ಅದರ ಜ್ಞಾನ ಅನ್ನತಕ್ಕಂಥದ್ದು ನಮಗಿರಬೇಕಾಗತ್ತೆ. ಆಗ ನಮಗೆ ಧರ್ಮದ ಬಗ್ಗೆ ಗೊಂದಲ ಅನ್ನತಕ್ಕಂಥದ್ದು ಉಂಟಾಗುವುದಿಲ್ಲ. ಈಗ ಸಾಮಾನ್ಯವಾಗಿ ಧರ್ಮದ ವಿರುದ್ಧವಾಗಿ ಮಾತನಾಡತಕ್ಕಂಥವರಿಗೆ ಧರ್ಮದ ಬಗ್ಗೆ ತಿಳುವಳಿಕೆ ಇರುವುದಿಲ್ಲ, ನಾಸ್ತಿಕವಾದವನ್ನು ಮಾಡ್ತಾ ಇರ್ತಾರೆ. ಆದ್ದರಿಂದ ಈ ಧರ್ಮವನ್ನು ನಾವು ತಿಳಿದುಕೊಳ್ಳಬೇಕಾದರೆ ಆ ಋಷಿಗಳು ಬರೆದಿರತಕ್ಕಂತಹ ಈ ಗ್ರಂಥಗಳನ್ನು ನಾವು ಅಧ್ಯಯನವನ್ನು ಮಾಡಬೇಕು. ಅದರಲ್ಲಿ ಹೇಳಿರತಕ್ಕಂತಹ ಸೂಕ್ಷ್ಮ ವಿಚಾರಗಳು, ಸೂಕ್ಷ್ಮವಾದಂತಹ ಧರ್ಮ ವಿಚಾರಗಳನ್ನು ನಾವು ಅರಿತುಕೊಂಡು, ಗೊತ್ತಾಗದೇ ಇದ್ದರೆ ತಿಳಿದವರಿಂದ ಕೇಳಿ ಆ ಮೂಲಕ ಆ ದಾರಿಯಲ್ಲಿ ನಾವು ಜೀವನವನ್ನು ನಡೆಸುವುದರಿಂದ ಆ ಋಷಿ ಋಣವನ್ನು ತೀರಿಸಿದಂತೆ ಆಗುತ್ತೆ. ಜೊತೆಯಲ್ಲಿ ನಾವು ದೇವರಿಗೆ ಸದಾ ನಮಗೆ ಅವಕಾಶ ಒದಗಿದಾಗ ಒಳ್ಳೆಯ ಕೆಲಸವನ್ನು ಮಾಡತಕ್ಕಂಥದ್ದು, ದೇವಯಜ್ಞ, ಮನುಷ್ಯಯಜ್ಞ, ಪಿತೃಯಜ್ಞ, ಈ ಕೆಲವೊಂದು ಪಂಚಮಹಾಯಜ್ಞಗಳು ಏನಿದೆ, ಈ ಪ್ರಾಣಿ ಪಕ್ಷಿಗಳಿಗೂ ಕೂಡ ನಾವು ಈ ಕೆಲವೊಂದು ಆಹಾರವನ್ನು ಕೊಡಬೇಕು ಅಂತೇಳಿ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಅಂದರೆ ನಾವು ಒಂದು ಶ್ರಾದ್ದ ಮಾಡಬೇಕಾದ್ರೆ ವಾಯಸ ಅಂದರೆ ಕಾಗೆಗೆ ಕೊಡ್ತೀವಿ. ಪುಣ್ಯಕ್ಷೇತ್ರಗಳಿಗೂ ಹೋದಾಗ ಅದರಲ್ಲೂ ಕೂಡ ಕೆಲವೊಂದು ನಿರ್ದಿಷ್ಟವಾದಂತಹ ಮತದವರು ಎಲ್ಲ ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ಹಾಕ್ತಾ ಇರ್ತಾರೆ. ಇದೆಲ್ಲ ಭೂತಯಜ್ಞದ ಒಂದು ವಿಧಿ, ಅದು ಒಂದು ಕ್ರಮ ಅಂತೇಳಿ ಹೇಳ್ಬೋದು. ಹಾಗೆ ಪ್ರತಿಯೊಂದು ನಾವು ಬದುಕಬೇಕು, ನಮ್ಮ ಜೊತೆಯಲ್ಲಿರ್ತಕ್ಕಂಥವ್ರನ್ನೂ ಬದುಕಲಿಕ್ಕೆ ಬಿಡಬೇಕು. ಜೊತೆಯಲ್ಲಿ ನಮಗೆ ಏನೋ ಸಮಾಜದಿಂದ ನಾವು ಪ್ರಯೋಜನವನ್ನು ಪಡೆದುಕೊಂಡಿದ್ದೀವಲ್ಲ, ಅದನ್ನು ಪುನಃ ತಿರುಗಿ ಕೊಡುವುದಕ್ಕೂ ಕೂಡ ನಾವು ಯಾವಾಗಲೂ ಕಾರ್ಯಪ್ರವರ್ತರಾಗಿ ಆ ಮೂಲಕ ಅಂತಹ ಅವಕಾಶಗಳು, ಒಳ್ಳೆಯದು ಮಾಡುವುದಕ್ಕೆ ಅವಕಾಶ ಸಿಕ್ಕಿದಾಗ ದೇವರು ಕೊಟ್ಟಂತಹ ಒಂದು ಸದಾವಕಾಶ ಅಂತೇಳಿ ಭಾವಿಸಿಕೊಂಡು ಆ ಮೂಲಕ ಸಮಾಜಕ್ಕೆ ಕಷ್ಟದಲ್ಲಿರ್ತಕ್ಕಂಥವರಿಗೆ, ದುರ್ಬಲರಿಗೆ ನಾವು ಸಹಾಯವನ್ನು ಮಾಡತಕ್ಕಂಥದ್ದು ಏನಿದೆ, ಅದು ನಾವು ಬೇರೆಯವರಿಂದ ಸಹಾಯವನ್ನು ಪಡೆದುಕೊಂಡಿರ್ತೀವಲ್ಲ, ಆ ಋಣವನ್ನು ತೀರಿಸುವುದಕ್ಕೆ ಒಂದು ಉತ್ತಮವಾದಂಥ ಅವಕಾಶ ಅಂತೇಳಿ ಹೇಳ್ಬೋದು. ಈ ರೀತಿಯಾಗಿ ದೇವಋಣ, ಮಾತಾಪಿತೃ ಋಣ,
ಋಷಿ ಋಣ, ಈ 3 ಋಣತ್ರಯಗಳು ಇದು ಪ್ರತಿಯೊಬ್ಬರಿಗೂ ಕೂಡ ಇದ್ದೇ ಇರುತ್ತೆ. ಇದು ಮನುಷ್ಯರು ಯಾವುದೇ ಜಾತಿ ಭೇದ ಇಲ್ಲದೆ ಈ ಋಣವನ್ನು ತೀರಿಸ್ತಕ್ಕಂತಹ ಜವಾಬ್ದಾರಿ ಅನ್ನತಕ್ಕಂಥದ್ದು ಮನುಷ್ಯ ಜನ್ಮಕ್ಕೆ ಇರುವುದರಿಂದ ಇದನ್ನು ನಾವು ಸರಿಯಾಗಿ ತಿಳಿದುಕೊಂಡು ಆಯಾ ಸಮಯದಲ್ಲಿ ಏನೇನು ನಮಗೆ ಅವಕಾಶಗಳು ಒದಗಿ ಬರುತ್ತೆ, ಅಂದರೆ ವ್ರತಗಳು ಪೂಜೆಗಳು ಇಂತಹ ಒಂದು ಪರ್ವಕಾಲಗಳು ಇದ್ದಾಗ ಆ ಸಮಯದಲ್ಲಿ ನಾವು ಅದನ್ನು ಆಚರಿಸಿಕೊಳ್ಳಬೇಕು. ಇನ್ನು ಕೆಲವೊಂದು ಗ್ರಹಣ ಇಂತಹದ್ದೆಲ್ಲ ಬರುತ್ತೆ. ಇವೆಲ್ಲ ನೈಮಿತ್ತಿಕಗಳು, ನಿತ್ಯಕರ್ಮ, ನೈಮಿತ್ತಿಕ ಕರ್ಮ, ಕಾಮ್ಯಕರ್ಮ ಅಂತ ಹೇಳಿ ಇದೆ. ಈ 3 ನಾವು ಆಚರಿಸುವುದರಿಂದ ಕೂಡ ಈ ಋಣವನ್ನು ನಾವು ತೀರಿಸಬಹುದು. ಅಂದರೆ ನಿತ್ಯ ಕರ್ಮಗಳು ಅಂದರೆ ಪ್ರತಿನಿತ್ಯ ಸ್ನಾನವನ್ನು, ನಿತ್ಯ ಕರ್ಮಗಳನ್ನು, ಪೂಜಾದಿಗಳನ್ನು, ಹಿರಿಯರನ್ನು ನೆನೆಸಿಕೊಳ್ಳತಕ್ಕಂಥದ್ದು, ತಂದೆ ತಾಯಿಗಳಿಗೆ ಒಂದು ನಮಸ್ಕಾರವನ್ನು ಮಾಡತಕ್ಕಂಥ ಇದೆಲ್ಲವೂ ಕೂಡ ನಿತ್ಯ ಕರ್ಮಗಳು. ಇನ್ನು ನೈಮಿತ್ತಿಕ ಕರ್ಮಗಳು ಅಂತ ಹೇಳಿ ಇರುತ್ತೆ ಒಂದು ವಿಶೇಷವಾದಂತಹ ಸಂದರ್ಭದಲ್ಲಿ. ಅಂದರೆ ಉದಾಹರಣೆಗೆ ಹೇಳಬೇಕು ಅಂದರೆ ಯಾವುದೋ ಒಂದು ಪರ್ವಕಾಲ ಇರುತ್ತೆ, ಇನ್ನು ಯಾವುದೋ ಒಂದು ಸಂದರ್ಭ ಗ್ರಹಣ ಬರುತ್ತೆ. ಆ ಸಮಯದಲ್ಲಿ ನಾವು ಗ್ರಹಣ ಸಮಯದಲ್ಲಿ ಏನು ಆಚರಣೆಯನ್ನು ಮಾಡಬೇಕು, ಅದು ಮೂಢನಂಬಿಕೆ ಅಲ್ಲ. ನಂಬಿಕೆ ಬೇರೆ, ಮೂಢನಂಬಿಕೆ ಬೇರೆ, ಶ್ರದ್ಧೆ ಬೇರೆ, ಅಂಧಶ್ರದ್ಧೆ ಅನ್ನತಕ್ಕಂಥದ್ದು ಬೇರೆ. ಈ ಋಷಿಗಳು ಹೇಳಿರತಕ್ಕಂಥ ಎಲ್ಲವೂ ಶ್ರದ್ಧಾ ವಿಚಾರಗಳು, ನಂಬಿಕೆ ವಿಚಾರಗಳು. ಅದನ್ನು ನಮಗೆ ತಿಳಿದಂತೆ ನಾವು ಆಚರಿಸಿಕೊಂಡ್ರೆ ಅದು ಮೂಢನಂಬಿಕೆ ಅಥವಾ ಅಂಧಶ್ರದ್ಧೆ ಅನ್ನತಕ್ಕಂಥದ್ದು ಆಗುತ್ತೆ. ಈ ನೈಮಿತ್ತಿಕ ಕರ್ಮಗಳಲ್ಲೂ ಹಾಗೆ ಗ್ರಹಣ ಬಂದಾಗ ಆ ಸಮಯದಲ್ಲಿ ನಾವು ಯಾವ ಜಪವನ್ನು ಮಾಡಿದರೆ, ಅಂದರೆ ಆ ಗ್ರಹಣದ ಸಮಯದಲ್ಲಿರತಕ್ಕಂತಹ ಸಕಾರಾತ್ಮಕವಾದ, ಅಂದರೆ ನಕಾರಾತ್ಮಕ ಶಕ್ತಿ ಇರುತ್ತೆ, ಅದನ್ನು ನಾವು ಸಕಾರಾತ್ಮಕ ಶಕ್ತಿಯಾಗಿ ಹೇಗೆ ಪರಿವರ್ತನೆ ಮಾಡಿಕೊಳ್ಳಬೇಕು ಅನ್ನತಕ್ಕಂಥದ್ದು ಇದರಿಂದ ನಮಗೆ ಅಂತಹ ನೈಮಿತ್ತಿಕ ಕರ್ಮಗಳನ್ನು ಆಚರಿಸಿಕೊಂಡಾಗ ಗೊತ್ತಾಗುತ್ತೆ. ಕೆಲವೊಂದು ಈ ಮಾಘ ಮಾಸದಲ್ಲಿ ಸ್ನಾನ ಮಾಡಿದರೆ ಒಳ್ಳೆಯದು, ನದಿ ಸ್ನಾನವನ್ನು. ಆ ಸಮಯದಲ್ಲಿ ವಿಶೇಷವಾದಂತಹ ಶಕ್ತಿ ನದಿಯಲ್ಲಿ ಇರುತ್ತೆ, ಅದನ್ನು ನಾವು ಪಡೆದುಕೊಳ್ಳುವುದಕ್ಕೆ ಅದನ್ನು ಹೇಳಿದ್ದಾರೆ. ಹೀಗೆ ಈ ನೈಮಿತ್ತಿಕ ಗ್ರಹಣದಲ್ಲಿ ಆಚರಣೆ ಮಾಡತಕ್ಕಂಥದ್ದು, ಪರ್ವಕಾಲಗಳಲ್ಲಿ ನಾವು ಆಚರಿಸ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಒಂದು ನೈಮಿತ್ತಿಕ ಕರ್ಮಗಳು ಅಂತ ಹೇಳ್ತೇವೆ. ಇದರಿಂದಲೂ ಕೂಡ ನಾವು ಋಣವನ್ನು ತೀರಿಸಿಕೊಳ್ಳಬಹುದು. ಇನ್ನು ದೇವತಾ ಯಜ್ಞ ಕಾಮ್ಯಕರ್ಮಗಳು ಯಾವುದೋ ಒಂದು ವಿಶೇಷವಾದಂಥ ಆಸೆ ಸಮಸ್ಯೆಗಳಿದ್ದರೆ ಅದು ಪರಿಹಾರ ಆಗಲಿ, ಅಥವಾ ಅನಾರೋಗ್ಯ ಇದ್ದಾಗ ಅನಾರೋಗ್ಯ ಸಮಸ್ಯೆ ನಿವಾರಣೆಗಿರಬಹುದು, ಅಥವಾ ಯಾವುದೊಂದು ಐಶ್ವರ್ಯ ಸಂಪತ್ತು ಪ್ರಾಪ್ತಿಯಾಗತಕ್ಕಂತಹ ಉದ್ದೇಶದಿಂದ ನಾವು ಮಾಡತಕ್ಕಂತಹ ಪೂಜೆ ಯಜ್ಞಗಳು ಇರಬಹುದು, ಅಥವಾ ಯಾವುದೋ ಒಂದು ಕುಟುಂಬ ಶಾಪ ಅಥವಾ ಗ್ರಹ ದೋಷಗಳನ್ನು ನಿವಾರಣೆ ಮಾಡುವುದಕ್ಕೆ ಮಾಡತಕ್ಕಂತಹ ವಿಶೇಷವಾದ ಕರ್ಮಗಳಿರ್ಬೋದು. ಇವುಗಳನ್ನೆಲ್ಲ ನಾವು ಆಚರಿಸಿಕೊಳ್ಳುವುದರಿಂದ ಆ ದೇವಋಣ ಅಂದರೆ ಕಾಮ್ಯಕರ್ಮಗಳು ನಮ್ಮ ಆಸೆಯೂ ಈಡೇರುತ್ತೆ. ನಮಗೇನೋ ನಾವು ಇಚ್ಛಿತವಾದಂತಹ ಒಂದು ಕಾಮನೆಗಳು ಅದು ಬೇಕು ಇದು ಬೇಕು ಅಂತೇಳಿ ಮಾಡಿರ್ತೀವಲ್ಲ, ಅದು ಕೂಡ ಈಡೇರುತ್ತೆ. ಜೊತೆಯಲ್ಲಿ ಆ ಋಣವನ್ನು ತೀರಿಸುವುದಕ್ಕೂ ಕೂಡ ಈ 3 ವಿಧವಾದಂತಹ ಕಾಮ್ಯಕರ್ಮಗಳು, ನೈಮಿತ್ತಿಕ, ನಿತ್ಯ ಕರ್ಮಗಳು ಸಹಕಾರಿಯಾಗುತ್ತೆ. ಹೀಗೆ ಹಲವು ವಿಧವಾದಂತಹ ಆಚರಣೆಗಳನ್ನು ಹೇಳಿದ್ದಾರೆ ಋಣತ್ರಯಗಳನ್ನು ನಿವಾರಣೆ ಮಾಡುವುದಕ್ಕೆ. ಅದನ್ನು ಸರಿಯಾದ ರೀತಿಯಲ್ಲಿ ತಿಳಿದುಕೊಂಡು ಆಚರಿಸಿಕೊಂಡು ಆ ಮೂಲಕ ಋಣತ್ರಯಗಳನ್ನು ನಾವು ವಿಮೋಚನೆ ಮಾಡಿಕೊಳ್ಳಬಹುದು. ಸರಿ ಗುರುಗಳೇ, ಋಣತ್ರಯದ ಬಗ್ಗೆ ಬಹಳ ವಿಶೇಷ ಮಾಹಿತಿಯನ್ನು ಕೊಟ್ಟರೆ. ಹಾಗೆಯೇ ದೃಷ್ಟಿದೋಷ ಇರುವಂತಹ ವ್ಯಕ್ತಿ ಯಾವ ಮಂತ್ರವನ್ನು ಪಠಿಸಿದರೆ ಸೂಕ್ತ? ದೃಷ್ಟಿದೋಷ ಅಂತಂದರೆ ಒಂದು ಮಾನವನ ಶರೀರದಲ್ಲಿರುವಂತಹ ದೃಷ್ಟಿಗೆ ಸಂಬಂಧಪಟ್ಟಿದ್ದು, ಇನ್ನೊಂದು ನಮಗೆ ಹೊರಗಡೆಯಿಂದ ನೆಗೆಟಿವ್ ಏನು ಬರುತ್ತೆ ನಮ್ಮ ಶರೀರಕ್ಕೆ ಎನರ್ಜಿ, ಅದು ಯಾವ ರೀತಿ ಅಂತ. ಈ ಸಾಮಾನ್ಯವಾಗಿ ಎಲ್ಲರೂ ಕೂಡ ಏನೋ ನಮಗೆ ದೃಷ್ಟಿ ಆಗುತ್ತೆ, ದೃಷ್ಟಿದೋಷ ಜಾಸ್ತಿ, ದೃಷ್ಟಿದೋಷ ನಮಗೆ ತಟ್ಟತಕ್ಕಂಥ ಜಾಸ್ತಿಯಿಂದ ಅನ್ನತಕ್ಕಂಥದ್ದು ಹೇಳ್ತಾ ಇರ್ತಾರೆ. ಇದು ಸಾರ್ವತ್ರಿಕವಾಗಿರತಕ್ಕಂತಹ ಒಂದು ಸಮಸ್ಯೆ ಅಂತೇಳಿ ಹೇಳ್ಬೋದು. ಇಂತಹ ದೃಷ್ಟಿದೋಷವನ್ನು ಹೇಗೆ ಮುಳ್ಳನ್ನು ಮುಳ್ಳಿನಿಂದಲೇ ತೆಗಿಬೇಕು ಅಂತೇಳಿ ಹೇಳ್ತೀವಿ, ಅದೇ ರೀತಿ ಅದನ್ನು ನಾವೇ ಪರಿಹಾರ ಮಾಡಿಕೊಳ್ಳುವುದಕ್ಕೆ ಸಾಧ್ಯವೋ, ಅಥವಾ ಈ ದೃಷ್ಟಿದೋಷ ನಮಗೆ ತಟ್ಟದೇ ಇರತಕ್ಕಂತಹ ರೀತಿಯಲ್ಲಿ ಯಾವುದಾದರೂ ಮಂತ್ರ ಪಠನೆ ಅನ್ನತಕ್ಕಂಥದ್ದು ಪ್ರಭಾವಶಾಲಿ ಶಕ್ತಿಯುತವಾದಂತಹ ಮಂತ್ರಗಳು ಇದೆಯಾ ಅನ್ನತಕ್ಕಂಥ ಮುಖ್ಯವಾದಂತಹ ವಿಷಯ ಆಗುತ್ತೆ. ದೃಷ್ಟಿಯಲ್ಲಿ ದೃಷ್ಟಿದೋಷ ಯಾಕೆ ಉಂಟಾಗುತ್ತೆ ಅಂದರೆ ಗ್ರಹ ದುರ್ಬಲ ಇದ್ದಾಗ, ಜೊತೆಯಲ್ಲಿ ಮಾನಸಿಕವಾದಂತಹ ಕೆಲವೊಂದು ವೀಕ್ನೆಸ್ ಅಂತ ಹೇಳ್ತೇವೆ, ಅಂತಹದ್ದು ಇದ್ದಾಗ, ಅಥವಾ ದುರ್ಬಲವಾದಂತಹ ಮನಸ್ಸು ಇದ್ದಾಗ, ಸಹಜವಾಗಿ ಯಾರಾದರೂ ಕೆಟ್ಟ ದೃಷ್ಟಿಯಿಂದ ನೋಡಿದಾಗ ಅದು ಆತ್ಮಶಕ್ತಿ ಅನ್ನತಕ್ಕಂಥದ್ದು ನಕಾರಾತ್ಮಕವಾಗಿ ಮಾರ್ಪಟ್ಟು ಆ ಮೂಲಕ ದೃಷ್ಟಿದೋಷವಾಗಿ ಅವರ ಅಭಿವೃದ್ಧಿಗೆ, ಅವರ ಶ್ರೇಯಸ್ಸಿಗೆ ಹಲವು ರೀತಿಯಾದ ಅಡೆತಡೆಗಳನ್ನು, ಒಂದು ಮಾನಸಿಕವಾದಂತಹ ಸ್ಥೈರ್ಯಕ್ಕೆ ಹಲವು ರೀತಿಯಾದ ತೊಂದರೆಗಳಿಗೆ ಕಾರಣ ಆಗುತ್ತೆ. ಇದಕ್ಕೆ ದೃಷ್ಟಿದೋಷ ಅಂತೇಳಿ ಹೇಳ್ತಕ್ಕಂಥದ್ದು. ಇದನ್ನು ನಾವು ನಿವಾರಣೆ ಮಾಡಿಕೊಳ್ಳಬೇಕಾದ್ರೆ ಹನುಮಂತನ ಮಂತ್ರ ವಿಶೇಷವಾಗಿರತಕ್ಕಂಥದ್ದು. ಹನುಮತೇ ನಮಃ ಅನ್ನೋ ಚಿಕ್ಕ ಮಂತ್ರ, ಹನುಮತೇ ನಮಃ ಅನ್ನತಕ್ಕಂಥದ್ದು ಪ್ರತಿನಿತ್ಯವೂ ಕೂಡ ಪಠಿಸುವುದರಿಂದ 108 ಬಾರಿ ಅಥವಾ ಲಘು ಸಹಸ್ರ 333 ಬಾರಿ ಅಥವಾ ಇನ್ನೂ ಹೆಚ್ಚು ದೋಷ ಇದ್ದರೆ 1000 ಬಾರಿ ಹನುಮತೇ ನಮಃ ಅನ್ನತಕ್ಕಂತಹ ಮಂತ್ರವನ್ನು ಪಠಿಸುವುದರಿಂದ ದೃಷ್ಟಿದೋಷವನ್ನು ನಿವಾರಣೆ ಮಾಡಿಕೊಳ್ಳಬಹುದು. ದೃಷ್ಟಿದೋಷದಿಂದ ಉಂಟಾಗತಕ್ಕಂತಹ ಸಮಸ್ಯೆಗಳನ್ನು ಕೂಡ ಈ ಮಂತ್ರದ ಪುರಶ್ಚರಣೆಯಿಂದ ಅದು ನಿವಾರಣೆಯಾಗತಕ್ಕಂತಹ ವಿಶೇಷವಾದಂತಹ ಶಕ್ತಿಯುತವಾದಂತಹ ಹನುಮಂತನ ಮಂತ್ರ ಇದಾಗಿದೆ.
ಸರಿ ಗುರುಗಳೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳ ವಿಶೇಷವಾಗಿ ಒಂದು ಋಣತ್ರಯ ಅಂದ್ರೇನು, ಮತ್ತು ಋಣತ್ರಯವನ್ನು ತೀರಿಸೋದು ಹೇಗೆ, ಮತ್ತು ದೃಷ್ಟಿದೋಷಕ್ಕೆ ಯಾವ ಜಪವನ್ನು ಮಾಡಬೇಕು, ಎಷ್ಟು ಬಾರಿ ಜಪಿಸಬೇಕು ಅನ್ನುವಂತಹ ವಿಶೇಷ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಹೃದಯಪೂರ್ವಕ ಧನ್ಯವಾದಗಳು. ಶುಭಮಸ್ತು, ಸಮಸ್ತ ಸನ್ಮಂಗಳಾನಿ ಭವಂತು. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ಅಶ್ವವಾಣಿ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ನಮಸ್ಕಾರ.